ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರಿಗೆ ಸಚಿವ ಸ್ಥಾನ ದೊರೆತಿರುವುದನ್ನು ಸ್ವಾಗತಿಸಿರುವ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೆ ನಮ್ಮ ಸಂಪೂರ್ಣ ಸಹಕಾರವಿದೆ. ಜಿಲ್ಲೆಯ ಅಭಿವೃದ್ಧಿಗಾಗಿ ಉತ್ತಮ ಕೆಲಸ ಮಾಡಲಿ, ಒಳ್ಳೆಯ ಹೆಸರು ಗಳಿಸಲಿ ಎಂದು ಹೇಳಿದರು. ಹೊಳೆನಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಂಗಳವಾರದಂದು ಮಾತನಾಡಿದ ಅವರು, ಭಗವಂತ ಅವರಿಗೆ ಒಳ್ಳೆಯದು ಮಾಡಲಿ. ನಮ್ಮ ಕೈಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಮಾಡಲು ಸಾಧ್ಯವಾಗದ ಕೆಲಸಗಳನ್ನು ಅವರಾದರೂ ಮಾಡಿ ತೋರಿಸಲಿ ಎಂದು ವ್ಯಂಗ್ಯ ಮಿಶ್ರಿತವಾಗಿ ಹೇಳಿದರು. ಶಿವಲಿಂಗೇಗೌಡ ಅವರು ಹಿಂದೆ ಜೆಡಿಎಸ್ನಲ್ಲಿದ್ದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ರೇವಣ್ಣ, ಆ ವಿಷಯದ ಬಗ್ಗೆ ಈಗ ಮಾತನಾಡುವುದಿಲ್ಲ. ಇನ್ನು 2 ವರ್ಷ ಕಳೆದ ಬಳಿಕ ಮಾತನಾಡುತ್ತೇನೆ. ಯಾರಿಗೆ ಸಚಿವ ಸ್ಥಾನ ಸಿಕ್ಕರೂ ಸಂತೋಷ. ನಮಗೆ ಮುಖ್ಯವಾದುದು ಜಿಲ್ಲೆಯ ಅಭಿವೃದ್ಧಿ. ವೈಯಕ್ತಿಕ ದ್ವೇಷ ಯಾರ ಮೇಲೂ ಇಲ್ಲ ಎಂದರು. ಶಾಸಕರ ರಾಜೀನಾಮೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಅದು ಅವರ ಪಕ್ಷದ ಆಂತರಿಕ ವಿಚಾರ. ಅದರ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ನೀರಾವರಿ ಸೌಲಭ್ಯ ಒದಗಿಸಲು ಸಾಧ್ಯವಾಗದ ಪ್ರದೇಶಗಳನ್ನು ತಕ್ಷಣ ಬರಪೀಡಿತ ಪ್ರದೇಶಗಳೆಂದು ಘೋಷಿಸಿ ಬೆಳೆ ಪರಿಹಾರ ನೀಡಬೇಕು ಎಂದು ರೇವಣ್ಣ ಆಗ್ರಹಿಸಿದರು. ರೈತರಿಗೆ ಯಾವ ಪ್ರದೇಶದಲ್ಲಿ ಯಾವ ಬೆಳೆ ಬೆಳೆಯಬೇಕು ಎಂಬ ಬಗ್ಗೆ ಸರ್ಕಾರ ಸಮರ್ಪಕ ಮಾರ್ಗದರ್ಶನ ನೀಡಬೇಕು. ನೀರಾವರಿ ವ್ಯವಸ್ಥೆ ಇಲ್ಲದ ಪ್ರದೇಶಗಳಲ್ಲಿ ಕೃಷಿ ಅಸಾಧ್ಯವಾಗಿದ್ದು, ಅಂತಹ ರೈತರಿಗೆ ಸರ್ಕಾರ ನೆರವಾಗಬೇಕು ಎಂದು ಒತ್ತಾಯಿಸಿದರು. ತಮಿಳುನಾಡಿಗೆ ಕುಡಿಯುವ ನೀರು ನೀಡಬೇಕಾದ ಅನಿವಾರ್ಯತೆ ಇದ್ದರೆ ಅದನ್ನು ವಿರೋಧಿಸುವುದಿಲ್ಲ. ಆದರೆ ಅದರ ಪರಿಣಾಮವಾಗಿ ರಾಜ್ಯದ ರೈತರು ಬೆಳೆ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾದರೆ ಅವರಿಗೆ ಸಮರ್ಪಕ ಬೆಳೆ ಪರಿಹಾರ ನೀಡುವುದು ಸರ್ಕಾರದ ಹೊಣೆಗಾರಿಕೆ ಎಂದರು. ತಮ್ಮ ಕ್ಷೇತ್ರದಲ್ಲಿ ಕೆರೆ ಕಟ್ಟೆಗಳ ಕೊರತೆಯಿಂದ ನೀರು ಸಂಗ್ರಹಿಸುವ ವ್ಯವಸ್ಥೆ ಇಲ್ಲದಿರುವುದನ್ನು ಉಲ್ಲೇಖಿಸಿದ ಅವರು, ಎಚ್ಎಲ್ಬಿಸಿ ಹಾಗೂ ಎಚ್ಆರ್ಬಿಸಿ ಸೇರಿದಂತೆ ನೀರಾವರಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ನೀರಿನ ಸಂಗ್ರಹ ಸಾಮರ್ಥ್ಯ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು. ಒಳ್ಳೆ ಕೆಲಸ ಮಾಡಿ ನಾವು ಮಾಡೋ ಕೆಲಸ ಅವರೇ ಮಾಡಿ ಇನ್ನೂ ಸಂತೋಷ. ರೈತರು ಬೆಳೆಗಳಿಗೆ ನೀರು ಹರಿಸಬೇಕು ಅಂತ ಹೇಳಿ ಸರ್, ನಾನ್ ನಾಲೆಗಳು ನೀರು ಹರಿಸಕ್ಕಾರೆ ಹರಿಸಿ ಆಗದೆ ಹೋದ್ರೆ ಪರಿಹಾರ ಕೊಡಿ ಅಷ್ಟೇ ರೈತರಿಗೆ. ನಮ್ಮಲ್ಲಿ ಯಾವುದೇ ಕೆರೆ ಕಟ್ಟೆ ಇಲ್ಲ. ಅಪ್ ಟು ಚಂದ್ರ ನನ್ನ ಇದು ಬಾಲಣ್ಣ ವಿಧಾನಸಭಾ ನನ್ನ ಕ್ಷೇತ್ರದ ಮಂಜಣ್ಣ ಕಡೆ ಹೈ ಲೆವೆಲ್ ಇರ್ಬೋದು ಮಾಡಿ. ಈ ಕಡೆ ಭಾಗದಲ್ಲಿ ಕೆರೆ ಕಟ್ಟೆ ಯಾವ್ದು HRBC ನಲ್ಲಿ ಯಾವ ನಲ್ಲಿ ಮಳೆ ಕೂಡ ಕಮ್ಮಿ ಇದೆ, ಸರಿ ಇದಾಗ್ತಿಲ್ಲ. ಬ್ಯಾಂಕಿನ ನೋಡಪ್ಪ, ನಾನು ಹೇಳುದು ಅದನ್ನೇ ಸಾಲ ಮನ್ನಾ ಮಾಡಿ ಅಂತ ಈಗಾಗಲೇ ಹೇಳಿದೆ. ರೈತರದ್ದು ಬ್ಯಾಂಕಿನ ನೋಟಿಸ್ ಕೊಟ್ರೆ ಇವತ್ತು ಕಷ್ಟದಲ್ಲಿದ್ದಾರೆ. ಲಾಸ್ಟ್ ವರ್ಷನೂ ಬೆಳೆ ಸರಿಯಾಗಿ ಬಂದಿಲ್ಲ. ಈ ವರ್ಷ 100ಕ್ಕೆ 100 ಭಾಗ 80% ಜೋಳ ರೈತರದ್ದು. ಆಮೇಲೆ ಇನ್ನೊಂದು ನಾನು ಹೇಳೋದು, ರೈತರು ಬೆಳೆದಂತ ಬೆಳೆ ಜೋಳ, ಮೆಕ್ಕೆಜೋಳ ಡೈರಿನಲ್ಲಿ 4G ಎಕ್ಸೆಂಪ್ಷನ್ ಕೊಟ್ಟು ರೈತರ ಹತ್ರ ನೇರವಾಗಿ ಖರೀದಿ ಮಾಡಿ, ಮಾರ್ವಾಡಿಗಳ ಹತ್ರ ಖರೀದಿ ಮಾಡೋದು ಬಿಡಬೇಕು ಅಂತ ಒಂದು ಯಾರೋ 3 ಜನ ಮಾರ್ವಾಡಿಗಳನ್ನ ಖರೀದಿ ಮಾಡೋದು ನೇರವಾಗಿ ರೈತರ ನೋಡಿ ಸಪ್ರೇಟ್ ಆಗಿ ಮಂಜಣ್ಣ